ಒಳ್ಳೆ ಪೇರೆಂಟಿಂಗ್ನ ಉದ್ದೇಶ ಏನು ಹೇಳಿ? ಒಳ್ಳೆ ನಾಗರಿಕರನ್ನಾಗಿ ಮಾಡೋದು, ಒಳ್ಳೆ ಪ್ರಜೆಗಳನ್ನ ನಮ್ಮ ದೇಶಕ್ಕೆ ಕೊಡೋದು, ನಮ್ಮ ಸಮಾಜಕ್ಕೆ ಕೊಡೋದು, ಯಶಸ್ವಿ ವ್ಯಕ್ತಿ ಆಗೋದು, ಇದೆಲ್ಲವೂ ಕೂಡ ರಿಸಲ್ಟ್ ಅಂದರೆ ನಮ್ಮ ಉದ್ದೇಶ. ಬಟ್ ಆ ಉದ್ದೇಶ ಸಾರ್ಥಕ ಆಗಬೇಕು, ಆ ಉದ್ದೇಶ ಈಡೇರಬೇಕು ಅಂದರೆ ನಾವು ಪೇರೆಂಟಿಂಗ್ ಚೆನ್ನಾಗಿ ಮಾಡಬೇಕು. ಈ ಚೆನ್ನಾಗಿರೋ ಪೇರೆಂಟಿಂಗ್ ಅಂದರೆ ಏನು ಅನ್ನೋದು ಈಗ ಪ್ರಶ್ನೆ. ಸೊ ಇಂಥ ಸಂದರ್ಭದಲ್ಲಿ ತಂದೆ ತಾಯಿಗಳು ಟಾರ್ಚ್ ಲೈಟ್ ಪೇರೆಂಟಿಂಗ್ ಅಂತ ಒಂದು ವರ್ಡ್ ಇದೆ. ಅಂದರೆ ದೀಪದ ಬೆಳಕಿನ ಥರ. ಆ 0 ಇಂದ 6 ವರ್ಷದವರೆಗೂ ಬರೀ ಪ್ರೀತಿ, ಅದ್ರ ಜೊತೆ ಮಾತು, ಕತೆ, ಆಟ, ಇದು ಎಲ್ಲ. 6ರಿಂದ 7ರಿಂದ 13 ವರ್ಷದವರೆಗೂ ಶಿಸ್ತು ಕಲಿಸ್ಬೇಕು. ಕಲಿಕೆ ಅದು. ಆ ಅವಧಿಯಲ್ಲಿ ಕಲಿಕೆನೇ ಮುಖ್ಯ. ನೀವು ಎಷ್ಟು ಕಲಿಸ್ತೀರಾ ಮಗುಗೆ ಅಷ್ಟು ಕಲಿಯುತ್ತದೆ. ಈಗ ಡ್ರೈವಿಂಗು, ನಾನು ಇದೀನಪ್ಪ ನೀನು ಓಡಿಸು, ಅದು ಯಾಕೆ ಸ್ಕ್ರ್ಯಾಚ್ ಆಗುತ್ತೆ ಕಾರು ಅಂತ ಎದುರ್ಕಂತೀಯ, ನಾನು ಇಲ್ವಾ ಅನ್ನೋದಿದೆಯಲ್ಲ, ಅದೊಂದು ಮಾತು ಸಾಕು ಮಕ್ಕಳಿಗೆ. ಎಲ್ಲದನ್ನೂ ಮಾಡ್ತಾ ಬರ್ತಾರೆ. ನಮಗೇನಂದರೆ ನಮ್ಮ ಜೊತೆ ಯಾರೋ ಇದ್ದಾರೆ ಅನ್ನೋ ಒಂದು ಫೀಲಿಂಗ್ ಇದೆಯಲ್ಲ, ಅದು ನಮ್ಮನ್ನು ಮುನ್ನಡೆಸೋಕ್ಕೆ ಸಾಧ್ಯ. ನಮಗೆ ಯಾರೂ ಇಲ್ಲ ಅನ್ನೋದಿದೆಯಲ್ಲ, ಅದು ನಮ್ಮ ಕಾನ್ಫಿಡೆನ್ಸ್ನ ಕಳೆದು ಬಿಡುತ್ತೆ. ಈ ಕಾರ್ಯಕ್ರಮದ ಪ್ರಾಯೋಜಕರು RM ಸಂಪೂರ್ಣ ಫುಡ್ ಪ್ರಾಡಕ್ಟ್ಸ್. ಉತ್ತಮ ಆರೋಗ್ಯಕ್ಕಾಗಿ ರುಚಿಕರ ಆಹಾರ ಪದಾರ್ಥಗಳು, ಪ್ರತಿ ತುತ್ತಿನಲ್ಲೂ ಅಮ್ಮನ ಕೈ ರುಚಿ. rmsampurna.comಗೆ ಭೇಟಿ ನೀಡಿ, ಇಂದೇ ಆರ್ಡರ್ ಮಾಡಿ. ನಮಸ್ಕಾರ ಎಲ್ಲರಿಗೂ. ಫ್ಯಾಮಿಲಿ ಡಾಕ್ಟರ್ಗೆ ನಿಮಗೆಲ್ಲ ಸ್ವಾಗತ. ಡಾಕ್ಟರ್ ಮಾಲಿನಿ ಎಸ್ ಸುತ್ತೂರು ಅವ್ರ ಜೊತೆ ನಾವು ಮಾತಾಡ್ತಾ ಇದ್ವಿ. ಕೆಟ್ಟ ಪೇರೆಂಟಿಂಗ್ ಅಂದರೆ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಡಾಕ್ಟರ್ ಮಾಲಿನಿ ಅವರು ತುಂಬ ಚೆನ್ನಾಗಿ ವಿಚಾರಗಳನ್ನ ತಿಳಿಸಿದರು. ಇದು ನಮ್ಗೆ ಗೊತ್ತಿರಬೇಕು, ಯಾಕಂದರೆ ಈ ತಪ್ಪುಗಳನ್ನ ನಾವು ಮಾಡ್ತಿರ್ತೀವಿ, ಈ ದೃಷ್ಟಿಯಿಂದ ಹೇಳಿದೆ. ಬಟ್ ಒಳ್ಳೆ ಪೇರೆಂಟಿಂಗ್ ಅಂದರೆ ಏನು? ಒಳ್ಳೆ ಪೇರೆಂಟಿಂಗ್ನ ಉದ್ದೇಶ ಏನು ಹೇಳಿ? ಒಳ್ಳೆ ನಾಗರಿಕರನ್ನಾಗಿ ಮಾಡೋದು, ಒಳ್ಳೆ ಪ್ರಜೆಗಳನ್ನ ನಮ್ಮ ದೇಶಕ್ಕೆ ಕೊಡೋದು, ನಮ್ಮ ಸಮಾಜಕ್ಕೆ ಕೊಡೋದು, ಒಳ್ಳೆ ವ್ಯಕ್ತಿ ಆಗೋದು, ಒಳ್ಳೆ ಇಂಟರ್ಪರ್ಸ್ನಲ್ ರಿಲೇಷನ್ಶಿಪ್ಪನ್ನು ಚೆನ್ನಾಗಿಟ್ಕೊಳ್ಳುವಂಥದ್ದು, ಒಳ್ಳೆ ಕರಿಯರ್ನ ಅಂತ ಗಳಿಸ್ಕೊಳ್ಳೋದು, ಯಶಸ್ವಿ ವ್ಯಕ್ತಿ ಆಗೋದು, ಇದೆಲ್ಲವೂ ಕೂಡ ರಿಸಲ್ಟ್ ಅಂದರೆ ನಮ್ಮ ಉದ್ದೇಶ. ಬಟ್ ಆ ಉದ್ದೇಶ ಸಾರ್ಥಕ ಆಗಬೇಕು, ಆ ಉದ್ದೇಶ ಈಡೇರಬೇಕು ಅಂದರೆ ನಾವು ಪೇರೆಂಟಿಂಗ್ ಚೆನ್ನಾಗಿ ಮಾಡಬೇಕು. ಈ ಚೆನ್ನಾಗಿರೋ ಪೇರೆಂಟಿಂಗ್ ಅಂದರೆ ಏನು ಅನ್ನೋದು ಈಗ ಪ್ರಶ್ನೆ. ಸರ್, ಈಗ ನೀವು ಸಾಧಕರನ್ನ ನಾವು ನೋಡಿದಾಗ ಸುಮ್ಮನೆ ಅವರ ಆತ್ಮಚರಿತ್ರೆಯನ್ನು ನೀವು ನೋಡ್ತಾ ಬಂದರೆ ನಮಗೆ ನಿಜವಾಗ್ಲೂ ಅದ್ಭುತ ಅನಿಸುತ್ತೆ. ಕಾರಣ ಏನಂತಂದರೆ ಅವರ ತಂದೆ ತಾಯಿಗಳು ಅವ್ರನ್ನ ಯಾವ ರೀತಿ ಮೌಲ್ಡ್ ಮಾಡಿದರು, ಯಾವ ರೀತಿ ಬೆಳೆಸಿದ್ರು. ಕಷ್ಟನೂ ಇದೆ, ಸಮಸ್ಯೆಗಳೂ ಇದೆ, ಆದರೆ ಅದನ್ನು ಯಾವ ರೀತಿ ಬಗೆಹರಿಸಬೇಕು ಅಂತೇಳಿ ಅವ್ರನ್ನ ಮುಂದೆ ಬಿಟ್ಟು, ಹಿಂದೆ ಅವ್ರು ಇರ್ತಾರೆ, ಮುಂದೆ ಬಿಟ್ಟು ಅವರನ್ನು ನೀನೇ ಬಗೆಹರಿಸು, ನಾನು ನಿನ್ನ ಜೊತೆ ಇದ್ದೀನಿ, ನಿನಗಾಗಲ್ಲ ಅಂದರೆ ನಾನು ಮಾಡ್ತೀನಿ ಅಂತ ಇದೆಯಲ್ಲ, ಅದು ದಿ ಬೆಸ್ಟ್ ಪೇರೆಂಟಿಂಗ್. ಮಾರ್ಗದರ್ಶಕರು ತಂದೆ ತಾಯಿಗಳು. ಅದಕ್ಕೆ ನಾನು ಹೇಳಿದ್ದು, ಆ 0 ಇಂದ 6 ವರ್ಷದವರೆಗೂ ಬರೀ ಪ್ರೀತಿ, ಅದ್ರ ಜೊತೆ ಮಾತು, ಕತೆ, ಆಟ, ಇದು ಎಲ್ಲ. 6ರಿಂದ 7ರಿಂದ 13 ವರ್ಷದವರೆಗೂ ಶಿಸ್ತು ಕಲಿಸ್ಬೇಕು. ಕಲಿಕೆ ಅದು. ಆ ಅವಧಿಯಲ್ಲಿ ಕಲಿಕೆನೇ ಮುಖ್ಯ. ನೀವು ಎಷ್ಟು ಕಲಿಸ್ತೀರಾ ಮಗುಗೆ ಅಷ್ಟು ಕಲಿಯುತ್ತದು. ಪ್ರತಿ ಒಂದನ್ನು ಕಲಿಸ್ಬೇಕು. ಮತ್ತದು ಕರೆಕ್ಟಾಗಿ 6-7 ವರ್ಷ ಯಾಕದು ಆ ವರ್ಷ ಇಂಪಾರ್ಟೆಂಟ್ ನಾವೇನು ಅನ್ಕೋತೀವಿ, ಆಮೇಲೆ ದೊಡ್ಡವನ ಮೇಲೆ ಕಲಿಸ್ತೀವಿ ಅಂತ ಅನ್ಕೋತೀವಿ. ಅದು ತಪ್ಪು. ಆ್ಯಕ್ಚುಲಿ ಆ ಮಗುನೆಸ್ ಇನ್ನೂ ಹೋಗಿರಲ್ಲ, ಮಗುತನ ಇರುತ್ತೆ ಅದಕ್ಕೆ. ಸೊ ನೀವು ಹೇಳೋದು ಕೂಡ ಕೇಳುತ್ತೆ. ಮೊದಲನೇದಾಗಿ ನೀವು ಹೇಳಿದ್ನ ಕೇಳುತ್ತೆ, ಒಬೀಡಿಯಂಟ್ ಆಗಿ ಕೇಳ್ತಾ ಬರುತ್ತೆ. ಮತ್ತೆ ಅದಕ್ಕೆ 12 ವರ್ಷ 13 ವರ್ಷ ಆಗಲಿ ಅದು ರಿಬೆಲ್ ಮಾಡಕ್ಕೆ ಶುರು ಮಾಡುತ್ತೆ. ಹೌದು, ಕೇಳಲ್ಲ ಅವಾಗ. ಹಾಗಾಗಿ ಆಮೇಲೆ 13 ವರ್ಷದಿಂದ ಮಿಕ್ಕ ಅವಧಿ, ಹದಿಹರೆಯ ಅಂತ ಎಲ್ಲ ಅಂತೀವಲ್ಲ, 20 ವರ್ಷದವರೆಗೂ ಅದನ್ನ ಫ್ರೆಂಡ್ಸ್ ಥರ. ಆವಾಗ ನೀವು ಅದನ್ನ ತುಂಬ ಬೇರೆ ಥರ ಶಿಸ್ತು ಅವೆಲ್ಲ ಆಗ ಕಲ್ಸಕ್ಕೆ ಆಗೋದಿಲ್ಲ. ಅದು ಹದಿಹರೆಯ ಅಂದರೆ ಆವಾಗ ಕಲಿಕೆ ಆಗೋದಿಲ್ಲ. ಕಲಿಕೆ ಏನಿದ್ರು 13 ವರ್ಷದ ಒಳಗಡೆ ಮಾತ್ರ ನಾವು ಮಾಡೋಕ್ಕಾಗೋದು. ಕೆಲವು ಸಲ ಕಲಿಬೋದು, ಇಲ್ಲ ಅಂತಲ್ಲ, ಬಟ್ ಮೇಜರ್ ಲರ್ನಿಂಗ್ ಅಂತ ಇದೆಯಲ್ಲ, ಅದು ಕಲಿಯೋಕ್ಕಾಗೋದಿಲ್ಲ. ಸೊ ಇಂಥ ಸಂದರ್ಭದಲ್ಲಿ ತಂದೆ ತಾಯಿಗಳು ಟಾರ್ಚ್ ಲೈಟ್ ಪೇರೆಂಟಿಂಗ್ ಅಂತ ಒಂದು ವರ್ಡ್ ಇದೆ. ಅಂದರೆ ದೀಪದ ಬೆಳಕಿನ ಥರ. ಟಾರ್ಚ್ ಲೈಟ್ ಪೇರೆಂಟಿಂಗ್ ಅಂತಂದರೆ ನೀನು ಪೇರೆಂಟು, ಆದರೆ ನೀನು ದೀಪದ ಬೆಳಕು ಏನು ಅಂತಂದರೆ ಮಾರ್ಗದರ್ಶನ ನೀಡೋದು, ದಾರಿ ದೀಪ. ತಂದೆ ತಾಯಿಗಳು ದಾರಿ ದೀಪ ಆಗಿರಬೇಕು. ಇಲ್ಲಿ ಯಾವ ಥರ ಅಂತಂದರೆ ಮಾರ್ಗದರ್ಶನ ಮಾಡೋದು. ನೋಡಿ, ಇದು ನೀನು ಮಾಡು. ನೀವು ಹೇಳಿದ್ದು ಅಂದರೆ ಮೊದಲನೇ ಹೇಳಿದ್ರೆ ನೀವು ಒಂದು ಇದು ಫ್ಲೋ ಅಂತ ಹೇಳಿದ್ರೆ, ಸ್ನೋ ಫ್ಲೋ ಪೇರೆಂಟಿಂಗ್ ಮತ್ತು ಈ ದೀಪಕ್ಕೆ ಏನಂದರೆ ವ್ಯತ್ಯಾಸ. ಈ ದಾರಿ ನೋಡಿ, ಇಲ್ಲಿ ಏನಂದರೆ ದೀಪ ಇದ್ದಾಗ ಅಲ್ಲಿ ಹಿಮ ಇದೆ ಅಂತ ಗೊತ್ತಾಯ್ತು, ಅಷ್ಟೇ ಮಾಡ್ತಾರೆ ಅವರು. ಅಷ್ಟೇ. ಹಿಮ ತೆಗಿಯೋದು ನಿಮ್ಮ ರೆಸ್ಪಾನ್ಸಿಬಿಲಿಟಿ. ಕಷ್ಟ ಇದೆ ಅಂತ ಹೇಳುವಂಥದ್ದು, ಅದನ್ನು ತೋರಿಸುವಂಥದ್ದು, ಅರ್ಥ ಮಾಡಿಸುವಂಥದ್ದು ಪೇರೆಂಟ್ಸ್ ಕರ್ತವ್ಯ. ಹೌದು. ಕಷ್ಟವನ್ನು ಬಗೆಹರಿಸ್ಕೊಳ್ಳುವಂಥ ಕೆಲಸ ಯಾರ್ದು? ಮಕ್ಕಳದು. ಈ ಟಾರ್ಚ್ ಲೈಟ್ ಇದ್ರದ್ದು ಲೈಟ್ಗಳೆಲ್ಲ ಇರುತ್ತೆ ನೋಡಿ ಸಮುದ್ರದಲ್ಲಿ. ಈಗ ಯಾವುದೋ ಒಂದು ನೌಕೆ ದಾರಿ ತಪ್ಪಿತು, ಆ ಲೈಟ್ ಬಿಟ್ಟಾಗ ಈ ಕಡೆ ಇದೆ, ಈ ಕಡೆ ಒಂದು ಭೂಮಿ ಇದೆ ಅಂತ ಬರುತ್ತಲ್ವಾ. ಇದು ಹಾಗೆ ಮಾರ್ಗದರ್ಶನ. ನಾನು ಇದ್ದೀನಿ, ನಾನು ಗೈಡ್ ಮಾಡ್ತಾ ಹೋಗೋದು. ಅವ್ನು ಮಾಡ್ತಾ ಇರ್ತಾನೆ, ಅವನು ಎಲ್ಲ ಮಾಡಬೇಕಾದ್ರೆ ಗೈಡ್ ಮಾಡೋದು. ನೋಡಪ್ಪ, ಆಯಿತು, ಈ ಥರ ಮಾಡ್ತಿದ್ಯಾ, ನೋಡು, ಸ್ವಲ್ಪ ನೋಡ್ಕೊಂಡು ಮಾಡು, ನೀನು ಮಾಡು, ಫೈನ್ ಮಾಡು,
ಆದರೆ ಸ್ವಲ್ಪ ಎಲ್ಲೋ ಒಂದು ಎಚ್ಚರಿಕೆ ಇರಲಿ. ಆದರೆ ನೋಡು ಮಾಡು, ನಾನಿದ್ದೀನಿ, ನೀನೇನು ಹೆದರಬೇಡ. ಈಗ ಡ್ರೈವಿಂಗು ನಾನಿದ್ದೀನಪ್ಪ, ನೀನು ಓಡಿಸು, ಅದು ಯಾಕೆ ಸ್ಕ್ರ್ಯಾಚ್ ಆಗುತ್ತೆ ಕಾರು ಅಂತ ಹೆದರ್ಕಂತೀಯ, ನಾನು ಇಲ್ವಾ ಅನ್ನೋದಿದೆಯಲ್ಲ, ಅದೊಂದು ಮಾತು ಸಾಕು ಮಕ್ಕಳಿಗೆ. ಎಲ್ಲದನ್ನೂ ಮಾಡ್ತಾ ಬರ್ತಾರೆ, ಮಾರ್ಗದರ್ಶನ ಮಾಡೋದು. ಆಮೇಲೆ ಅವ್ರಿಗೆ ಕೆಲವು ಸಲ ಸೋಲಾಗುತ್ತೆ, ಎಫರ್ಟ್ ಹಾಕಿರ್ತಾನೆ, ಸಕ್ಸಸ್ಸು ಸಿಕ್ಕಲ್ಲ. ಆವಾಗ ಆ ಸಕ್ಸಸ್ ಬಗ್ಗೆ ಮಾತಾಡಬೇಡಿ, ಅವನ ಎಫರ್ಟನ್ನು ಅಪ್ರಿಷಿಯೇಟ್ ಮಾಡಿ. ಉದಾಹರಣೆಗೆ ಹೇಳಬೇಕು ಅಂತಂದರೆ, ನಮ್ಮ ಮನೇಲೇ ನಾನು 2 ಥರ ಪೇರೆಂಟಿಂಗು ನಾನು ಏಕೆ ಅಂತಂದರೆ ಮುಗಿದೋಗಿದೆ ನಂದು ಸಮಯ. ಮೊದಲೇ ನನಗೆ ಗೊತ್ತಿದ್ದಿದ್ರೆ ಅದನ್ನು ಬೇರೆ ಥರನೇ ನಾನು ಮಾಡ್ತಾಯಿದ್ದೆ. ಈಗ ನನಗೆ ಅವಕಾಶ ಇಲ್ಲ. ನನ್ನ ದೊಡ್ಡ ಮಗ ಇದ್ದಾನಲ್ಲ, ಅವನು ತುಂಬ ಸೌಮ್ಯ, ಆಮೇಲೆ ತುಂಬ ಒಂಥರ ಟಿಮಿಡ್, ಅಂದರೆ ಅವನು ಭಯ ಇದೆ ಅವನಿಗೆ, ಒಂಥರ ತುಂಬ ಮಗು ಥರ. ಆದರೆ ಎರಡನೇವನು ಕಂಪ್ಲೀಟ್ ಡಿಫ್ರೆಂಟ್. ಇವನು ಒಂದು ದಿಕ್ಕಾದರೆ ಇವನೊಂದು ದಿಕ್ಕು, ವೆರಿ ಡೇರಿಂಗು, ಎಕ್ಸ್ಪ್ಲೋರ್ ಮಾಡ್ತಾನೆ, ಧೈರ್ಯ ಜಾಸ್ತಿ ಎಲ್ಲ. ಇದಕ್ಕೇನಾಯಿತು ಕಾರಣ ಅಂತಂದರೆ, ನನ್ನ ದೊಡ್ಡ ಮಗನ ನಮ್ಮ ತಾಯಿ ಸಾಕಿದ್ರು. ತುಂಬ ಎಥಿಕಲ್ಲು, ಏನು ತಪ್ಪೇ ಮಾಡಲ್ಲ ಅವನು ಗೊತ್ತಿರೋಂಗೆ ಸುಳ್ಳು ಹೇಳಲ್ಲ, ಏನು ಕಾಪಿ ಮಾಡೋ ಎಲ್ಲ ಮಾಡ್ತಿದ್ರು, ಇವನು ಮಾಡ್ತಾ ಇರಲಿಲ್ಲ, ತಪ್ಪು ಅಮ್ಮ ಅನ್ನೋನು. ಆ ಥರದ್ದು ಒಂಥರ ಪಕ್ಕಾ ಗಾಂಧಿ ಅಂತ ನಾವು ಆಡ್ಕೊಂತೀವಿ. ಬಟ್ ಕಷ್ಟ ಆಗುತ್ತೆ ಅವನಿಗೆ, ಅದು ಎಲ್ಲ ಸಮಸ್ಯೆಗಳನ್ನು ನಿಭಾಯಿಸೋದಕ್ಕೆ ಕಷ್ಟ ಆಗುತ್ತೆ. ಎರಡನೇ ಅವನಿಗೆ ಯಾಕೆ ಆ ಥರ ಆಯಿತು ಅಂತಂದರೆ, ಅವನು ಪುಟ್ಟವನಿದ್ದಾಗ ನನ್ನ ಹಸ್ಬೆಂಡ್ ಡೆಲ್ಲಿಲಿದ್ದರು. ಅವನ್ನ ರಜೆ ಬಂದಾಗ ಕರ್ಕೊಂಡೋಗ್ಬಿಡೋರು, ಸಣ್ಣವನು. ಅವಾಗ ಕರ್ಕೊಂಡೋದಾಗ ಅವ್ನು ಮನೇಲಿ ಎಲ್ಲಿರ್ತಿದ್ದ, ಅವನು ಅವ್ರ ಜೊತೆ ಆಫೀಸ್ಗೆ ಹೋಗ್ತಾ ಇರೋನು, ಜೊತೇಲಿ ಹೋಗೋದು. ಇವರು ಎಲ್ಲೆಲ್ಲೆಲ್ಲೇ ಹೋಗ್ತಾರೆ, ಎಲ್ಲ ಮೀಟಿಂಗ್ಗಳು ಎಲ್ಲ ಕಡೆವೂ ಅವ್ನು ಹೋಗೋದು, ಎಲ್ಲೋ ಒಂದು ಕಡೆ ಕೂತಿರೋನು. ನೋಡಿನೇ ಅವನ್ನೆಲ್ಲ ಕಲ್ತ್ಕೊಂಡ. ಪಾರ್ಲಿಮೆಂಟ್ಗೆ ಹೋಗಿದ್ದಾನೆ, ಎಲ್ಲ ಕಡೆ ಡೆಲ್ಲಿಲಿ ದೊಡ್ಡ ಮೀಟಿಂಗ್ಗಳು, ಡಿಫೆನ್ಸ್ ಅವ್ರ ಜೊತೆ ಎಲ್ಲೋ ಒಂದು ಕಡೆ ಕೂತಿರೋದು, ಸುಮ್ಮನೆ ಕೂತಿರೋನು. ಬಟ್ ಅಬ್ಸರ್ವ್ ಮಾಡೋನು ಯಾವ ಥರ ಅವನು ಅಂತಂದರೆ, ಈಗ ಅವ್ನು ಯಾವ ಲೆವೆಲಲ್ಲಿ ಇದ್ದಾನೆ ಅಂದರೆ, ಸರ್ಫಿಂಗ್ ಹೋಗ್ತಾನೆ, ಆಮೇಲೆ ಟ್ರೆಕ್ಕಿಂಗ್ ಹೋಗ್ತಾನೆ. ಹೆಂಗೆ ಅಂತಂದರೆ ಅವನಿಗೊಂದು ಧೈರ್ಯ, ಏನಾದ್ರು ತೊಂದರೆ ಆಗುತ್ತೆ ಅಂದರೆ ನಮ್ಮ ಅಪ್ಪ ಇದ್ದಾರೆ ಅಥವಾ ಕೇಳ್ತಾನೆ. ಆಮೇಲೆ ಇನ್ನೊಂದು ಹೇಳಿದೆ ನಾನು, ಏನಂತಂದರೆ, ನಿನ್ನ ಎಫರ್ಟ್ನ ನೀನು ಅಪ್ರಿಷಿಯೇಟ್ ಮಾಡು, ನಿನ್ನ ಸಕ್ಸಸ್ ಅಲ್ಲ ಅಂತ. ಈಗ ಒಂದು IIT ಕಾನ್ಪುರಲ್ಲಿ ಒಂದು ಫ್ಯಾಷನ್ ಶೋ ನಡೀತಾ ಇದೆ. ಮೊನ್ನೆ ಫೋನ್ ಮಾಡ್ದೆ ನನಗೆ, ಫ್ಯಾಷನ್ ಶೋ ಅಮ್ಮ 26ನೇ ತಾರೀಕು ಅದು ನಮ್ಮದು ಕಾಂಪಿಟೇಷನ್ ಇದೆ ಅಂತ. ಆಮೇಲೆ ಒಂದು ಮಾತು ಹೇಳ್ದೆ, ಅಮ್ಮ IIT ಕಾನ್ಪುರ್ ಇದೆಯಲ್ಲ, 50 ವರ್ಷದ IIT ಅದು, ಅಲ್ಲಿ ಫ್ಯಾಷನ್ ಶೋ ಈ ಥರದ್ದು ಬೇಕಾದಷ್ಟು ಅವ್ರು ಏನು ಮಾಡಿದ್ದಾರೆ, ಇಂಟರ್ನ್ಯಾಷನಲ್ ಯಾರು ಇವ್ರುಗಳು ಸೆಲೆಬ್ರಿಟಿ ಇದ್ದಾರಲ್ಲ ಅವ್ರ ಜೊತೆ ಟೈಅಪ್ ಇದೆಯಂತೆ. ಈ ಫ್ಯಾಷನ್ ಶೋ ಮಾಡೋದು ಹೇಗೆ, ಪ್ರತಿ ಒಂದು ಸ್ಮಾಲ್ ಥಿಂಗ್ಸ್ ಏನಿರುತ್ತೆ ಅದೆಲ್ಲ ಗೊತ್ತು, ಮತ್ತು ಪ್ರಾಕ್ಟೀಸ್ ಅವ್ರುಗಳೇ ಮಾಡೋದು ಸೆಲೆಬ್ರಿಟಿಗಳು. ನಮ್ಮದು ಈಗ ನಾವು ಹೋದ ವರ್ಷ ಶುರು ಮಾಡಿದ್ದೀವಿ ಕಣಮ್ಮ ಫ್ಯಾಷನ್ ಶೋದು, ಅದು ಹೆಂಗೆ ಮಾಡ್ತೀವಿ ಗೊತ್ತಿಲ್ಲ ಅಂತ. ನಾನಂದೆ, ನೋಡಪ್ಪ ನೀನು ತಲೆ ಕೆಡಿಸ್ಕೋಬೇಡ, ನೀನು ಗೆಲ್ತೀಯ ಅನ್ನೋದು ಮುಖ್ಯ ಅಲ್ಲ, ನೀನು ಯಾವ ರೀತಿ ಇನ್ನೂ ನೀನು ಬೆಳೀತಾ ಇದೆಯಾ, ಅದರಲ್ಲಿ ನೀನು ಯಾವ ರೀತಿ ಕಾಂಪೀಟ್ ಕೊಡ್ತೀಯ, ಕಾಂಪಿಟೇಷನ್ ಸ್ಪಿರಿಟ್ ನೀನು ಹೆಂಗಿದೆ ಅನ್ನೋದಿದೆಯಲ್ಲ ಅದು ಮುಖ್ಯ ಅಂದೆ. ಇಲ್ಲಿ ಸಕ್ಸಸ್ ಅನ್ನೋದಕ್ಕಿಂತ ನಿನ್ನ ಎಫರ್ಟ್ನ ನಾನು ಅಪ್ರಿಷಿಯೇಟ್ ಮಾಡ್ತಾ ಇದ್ದೀನಿ. ಆ್ಯಸ್ ಅ ಪೇರೆಂಟು ನಾನು ಹೇಳ್ತಿರೋದು, ನೀನು ಎಫರ್ಟ್ ಹಾಕಿ ಮಾಡ್ತಾ ಇದೆಯಲ್ಲ, ಗೋ ಹೆಡ್, ನಿನಗೆ ಪ್ರೈಸ್ ಬರುತ್ತೆ ಅನ್ನೋದು, ಪ್ರೈಸ್ ಬರಲೇಬೇಕು ಅಂತ ಏನಿಲ್ಲ. ಅಂಥ ಹಳಬ್ರುಗಳ ಜೊತೆ, ಹುಲಿಗಳವರು, ಅವ್ರ ಜೊತೆ ನೀನು ಕಾಂಪೀಟ್ ಮಾಡಿ ಅವರು ಸೈ ಅನ್ನಬೇಕು, ಪರವಾಗಿಲ್ಲ ಈ ಮಕ್ಕಳು ಚೆನ್ನಾಗಿ ಮಾಡಿದ್ದಾರೆ ಅಂತ ಅಂತಾರಲ್ಲ, ಅದು ಮುಖ್ಯ ಅಂತ. ಇದು ಒಂದು ಬೆಸ್ಟ್ ಪೇರೆಂಟಿಂಗಲ್ಲಿ ತಂದೆ ತಾಯಿ ಹೇಳೋ ಅಂಥ ಮಾತು. ಅದು ಬಿಟ್ಟು ನೋಡು, ಏನು ನೀವು ಅಷ್ಟೆಲ್ಲ ಪ್ರಾಕ್ಟೀಸ್ ಮಾಡಿದ್ರಿ, ಪ್ರೈಸೇ ಬರಲಿಲ್ಲ ಅಂತ ಅಂದರೆ ಡಿಸ್ಕರೇಜ್ ಮಾಡ್ದಂಗೆ ಆಗುತ್ತೆ. ಅವನು ಏನು ಮಾಡ್ತಾನೆ, ಅದು ಪ್ರೈಸು ಅಥವಾ ಸಕ್ಸಸ್ಸು ಮುಖ್ಯ ಅಲ್ಲ, ನೀನು ಎಫರ್ಟು ಮುಖ್ಯ ಅಲ್ಲ. 100% ಎಫರ್ಟ್ ಮುಖ್ಯ. ನೀನು ಪ್ರಯತ್ನ ಮಾಡು. ಇದೆಯಲ್ಲ, ಈ ಸಣ್ಣ ಧೈರ್ಯ ನೀವು ಕೊಡಿ ಅವ್ರಿಗೆ. ಪ್ರತಿಯೊಬ್ಬರಿಗೂ ನಮ್ಮ ಸುತ್ತ ಒಂದು ಭಯದ ಒಂದು ಇದಿರುತ್ತೆ, ಅಯ್ಯೋ ನಾನು ಮಾಡ್ತಾಯಿದ್ದೀನಿ, ಅದೇನಾದ್ರು ಸಕ್ಸಸ್ ಆಗಲಿಲ್ಲ ಅಂದರೆ ನಮ್ಮ ಪೇರೆಂಟ್ಸ್ ಏನು ಅನ್ಕೊಂತಾರೆ, ನಮ್ಮ ಟೀಚರು, ನಾನೇನು ಅನ್ಕೊಳ್ಳಲ್ಲಪ್ಪ, ಗೋ ಹೆಡ್, ಗೆದ್ಬಿಡ್ತಾರೆ ಅವರು. ಹಾಗಾಗಿ ಈ ಒಂದು ಟಾರ್ಚ್ ಲೈಟ್ ಪೇರೆಂಟಿಂಗ್ ಅಂತ ಇದೆಯಲ್ಲ, ಮಾರ್ಗದರ್ಶನ ಮಾಡೋದು, ನಿಮ್ಮ ಎಫರ್ಟ್ನ ಅಪ್ರಿಷಿಯೇಟ್ ಮಾಡೋದು, ಆಮೇಲೆ ಪ್ರತಿ ಸಲ ಅವ್ರನ್ನ ನೀವು ಮೋಟಿವೇಟ್ ಮಾಡ್ತಾ ಬರೋದು. ಸೋಲೇ ಗೆಲುವಿನ ಮೆಟ್ಟಿಲು ಕಣಪ್ಪ, ಗಜ್ನಿ ಮಹಮ್ಮದ್ 11 ಸಲ ದಂಡಯಾತ್ರೆ ಮಾಡಿದ್ದಾನೆ, ಆಮೇಲೆ ಬಂದೆಲ್ಲ ದೋಚ್ಕೊಂಡೋದ, ತಲೆ ಕೆಡಿಸ್ಕೋಬೇಡ, ಫೇಲ್ ಆಗಿದೆಯಾ, ಕಟ್ಟು ಪಾಸ್ ಆಗುತ್ತೆ. ಇದು ಈಗ ಮಗು ಫೇಲ್ ಆಗಿರುತ್ತೆ, ನೋಡು ಎಷ್ಟು ಖರ್ಚು ಮಾಡಿದೆ, ಎಷ್ಟು ಟ್ಯೂಷನ್ ಕೊಟ್ಟೆ, ನಿನಗೋಸ್ಕರ ನಾನು ಎಷ್ಟೆಲ್ಲ ಕಷ್ಟಪಟ್ಟೆ, ಫೇಲ್ ಆಗಿಬಿಟ್ಟಲ್ಲ ನೀನು. ಅದು ಪಾಪ ಪ್ರಯತ್ನ ಮಾಡಿರುತ್ತೆ, ಆಗಿರೋದಿಲ್ಲ. ಅದಕ್ಕಿಂತ ನಾವು ಆಗೋಗಿದೆ, ಈಗ ಏನು ಮಾಡೋಕ್ಕಾಗಲ್ಲ. ಇನ್ನೂ ಅವನ್ನ ಡಿಮೋಟಿವೇಟ್ ಮಾಡೋ ಬದಲು ನೀವು ಅವನಿಗೆ ನೀವೇನು ಮಾಡಬೇಕು, ಎನ್ಕರೇಜ್ ಮಾಡ್ತಾ ಬರಬೇಕು. ಆಗೋಯ್ತು, ಫೈನ್ ಆಯಿತು, ತೊಂದರೆ ಇಲ್ಲ. ಈ ಸಾಧಕರನ್ನ ನೋಡಪ್ಪ, ಎಲ್ಲ ಸಾಧಕರು ಯಾರೂ ತುಂಬ ದೊಡ್ಡ ಡಿಗ್ರಿ ಹೋಲ್ಡರ್ಸ್ ಅಲ್ಲ, ಎಲ್ಲ ಸ್ಕೂಲ್ ಡ್ರಾಪ್ ಔಟ್ ಆಗಿರೋ ಅಂಥವ್ರು,
ಮಾಡಿದವರು ಬೇಕಾದಷ್ಟು ಜನ ದೊಡ್ಡ ದೊಡ್ಡ ಸೈಂಟಿಸ್ಟ್ಗಳಾಗಿರ್ಬೋದು, ಸ್ಕೂಲ್ ಡ್ರಾಪ್ಔಟ್ಗಳವರು, ಆದರೂ ಸಹ ನೋಡು ಸಾಧನೆ ಮಾಡಿ ಜಗತ್ತಿಗೆ ಒಂದು ಒಳ್ಳೆಯದನ್ನು ಅವರು ನೀಡಿದ್ದಾರೆ ಅಂತ ಈ ಥರದನ್ನು ನಾವು ಮೋಟಿವೇಟ್ ಮಾಡೋದಿದೆಯಲ್ಲ, ಇದು ಟಾರ್ಚ್ ಲೈಟ್ ಪೇರೆಂಟಿಂಗ್ ಅಂತ ಕರಿತೀವಿ. ಇದು ಮಾಡಿದಾಗ ಏನೇನಾಗುತ್ತೆ ಅನ್ನೋದಾದರೆ, ಮೊದಲನೇದಾಗಿ ಸಮಸ್ಯೆಗಳನ್ನು ಯಾವ ರೀತಿ ಟ್ಯಾಕಲ್ ಮಾಡೋದು ಅನ್ನೋದು ಗೊತ್ತಾಗುತ್ತೆ. ಅಲ್ಲಿ ಅವನಿಗೆ ತೊಂದರೆ ಆದರೆ ಅವನಿಗೊಂದು ಧೈರ್ಯ, ನಮ್ಮಪ್ಪ ಇದ್ದಾರೆ, ನಮ್ಮಪ್ಪ ನನಗೆ ಸಪೋರ್ಟ್ ಮಾಡ್ತಾರೆ, ನನಗೇನೇ ತೊಂದರೆ ಆದರೂ ನಮ್ಮಪ್ಪ ಇದ್ದಾರೆ, ನಮಗೇನೆಂದರೆ ನಮ್ಮ ಜೊತೆ ಯಾರೋ ಇದ್ದಾರೆ ಅನ್ನೋ ಒಂದು ಫೀಲಿಂಗ್ ಇದೆಯಲ್ಲ, ಅದು ನಮ್ಮನ್ನು ಮುನ್ನಡೆಸೋಕ್ಕೆ ಸಾಧ್ಯ. ನಮಗೆ ಯಾರೂ ಇಲ್ಲ ಅನ್ನೋದಿದೆಯಲ್ಲ, ಅದು ನಮ್ಮ ಕಾನ್ಫಿಡೆನ್ಸ್ನ ಕಳೆದು ಬಿಡುತ್ತೆ. ಯಾರೂ ಇಲ್ಲ ಅಂತ ನಾವು ಯಾವತ್ತೂ ಅನ್ಕೋಬಾರ್ದು. ಯಾರೂ ಇಲ್ಲ ಅಂದರೆ ಕೊನೆಗೆ ದೇವರಿದ್ದಾನೆ ಅಂತ ಅನ್ಕೋಬೇಕು. ಈ ಕೊನೆಗೆ ಕೆಲವು ಸಲ ಆಗುತ್ತೆ ಥರ, ನಮ್ಗೆ ಯಾರೂ ಇಲ್ಲ, ಸಪೋರ್ಟ್ ಇಲ್ಲ, ನಮಗೆ ನೋಡಿ ಕಾಸ್ಟ್ದು ಸಪೋರ್ಟ್ ಇಲ್ಲ, ಅಥವಾ ಇನ್ಫ್ಲೂಯೆನ್ಸ್ ಇಲ್ಲ, ದುಡ್ಡಿಲ್ಲ, ಏನು ಅಂತಂದರೆ ಏನು ಬೇಡ, ಒಬ್ಬ ದೇವರಿದ್ದಾನೆ ಅನ್ನೋ ಒಂದು ಆ ನಂಬಿಕೆ ಇದೆಯಲ್ಲ, ನಮ್ಮಲ್ಲಿ ಎಲ್ಲದೂ ಮಾಡಿಸ್ಬಿಡುತ್ತೆ. ಹಾಗಾಗಿ ತಂದೆ ತಾಯಿಗಳು ಮಕ್ಕಳಿಗೆ ಮೋಟಿವೇಟ್ ಮಾಡೋದು, ನಾನು ಇದ್ದೀನಿ ಅನ್ನೋದು, ನೀನು ಮುನ್ನಡೆ ಅನ್ನೋದು, ತೊಂದರೆ ಆದರೂ ಪರವಾಗಿಲ್ಲ ಅದನ್ನು ಸರಿ ಮಾಡ್ಕೊಳ್ಳೋಣ ಅಂತ ಎನ್ಕರೇಜ್ ಮಾಡೋ ಅಂಥದ್ದು. ಇದು ಮಾಡಿದಾಗ ಏನಾಗುತ್ತೆ ಅಂತಂದರೆ, ಮೊದಲನೇದಾಗಿ ನಮ್ಮ ಪ್ರಿಫ್ರಾಂಟಲ್ ಕಾರ್ಟೆಕ್ಸ್ ಆ್ಯಕ್ಟಿವೇಟ್ ಆಗೋಕ್ಕೆ ಶುರುವಾಗುತ್ತೆ. ಮುಂಭಾಗದ ಮೆದುಳು ಅವನಿಗೇನೆ ಅನಾಲಿಸಿಸ್ ಕೆಪಾಸಿಟಿ ಬರುತ್ತೆ, ಜಡ್ಜ್ ಮಾಡೋದು ಬರುತ್ತೆ, ಡಿಸಿಷನ್ ಮೇಕಿಂಗ್ ಬರುತ್ತೆ, ಇನೋವೇಷನ್ ಬರುತ್ತೆ, ಡಿಸ್ಕವರಿ ಬರುತ್ತೆ, ಎಲ್ಲದೂ ಬರುತ್ತೆ. ಆಮೇಲೆ ರಿಸಿಲಿಯನ್ಸ್ ಅಂತ ಒಂದು ಅಂದರೆ ಬೌನ್ಸ್ ಬ್ಯಾಕ್ ಅಂತ. ವಿಶ್ವೇಶ್ವರಯ್ಯನವರು ಅವಾಗ ಅವ್ರು ಎಷ್ಟು ದೂರದಿಂದ ನಡ್ಕೊಂಡು ಬರ್ತಾಯಿದ್ರು. ಹಿಂದಿನ ಸಾಧಕರನ್ನ ನೀವು ನೋಡಿ, ಅವ್ರು ತುಂಬ ಕಷ್ಟಪಡ್ತಾಯಿದ್ರು, ಆದರೆ ಅವ್ರ ತಂದೆ ತಾಯಿಗಳು ಅವ್ರ ಜೊತೆಲಿದ್ದರು. ಅವ್ರ ತಾಯಿ ಕೂಡಿಟ್ಟಿದ್ದ ದುಡ್ಡನ್ನು ಅವ್ರಿಗೆ ಕೊಡ್ತಾಯಿದ್ರು. ಈಗ ನಾವು ಎಲ್ಲ ಸಾಧಕರನ್ನು ನೋಡಿದಾಗ ತಂದೆ ತಾಯಿಗಳ ಕಷ್ಟ ಅವ್ರಿಗೆ ಗೊತ್ತಿತ್ತು. ಆಮೇಲೆ ಅವ್ರಿಗೆ ಗೊತ್ತಿತ್ತು ನಮ್ಮ ತಂದೆ ತಾಯಿಗಳು ಹೆಂಗೋ ಒಂದು ಸಹಾಯ ಮಾಡ್ತಾರೆ, ನನ್ನ ಫೀಸ್ ಕಟ್ಟೋಕ್ಕೆ ಸಹಾಯ ಮಾಡ್ತಾರೆ ಅನ್ನೋದು. ಆ ಥರದ ಒಂದು ಪೇರೆಂಟಿಂಗು ನಮಗೆ ಇರಬೇಕು. ಪ್ರಿಫ್ರಾಂಟಲ್ ಕಾರ್ಟೆಕ್ಸ್ ಆ್ಯಕ್ಟಿವೇಟ್ ಆಗುತ್ತೆ. ಅಮೆಗ್ಡೇಲಾ ಎಮೋಷ್ನಲ್ ಬ್ರೈನ್ ಇದೆಯಲ್ಲ, ಅದು ಸಪ್ರೆಸ್ ಆಗುತ್ತೆ. ಸೊ ನಿಮಗೆ ಎಂಥ ಸಮಸ್ಯೆ ಬಂದಲಿ ಅದನ್ನು ನಿಭಾಯಿಸುವಂತಹ ಧೈರ್ಯ, ಆತ್ಮಸ್ಥೈರ್ಯ, ಆತ್ಮಶಕ್ತಿ, ನಂಬಿಕೆ ಎಲ್ಲ ಇರುತ್ತಲ್ಲ, ಅದು ಅಂಥ ಮಕ್ಕಳಲ್ಲಿ ಜಾಸ್ತಿ ಆಗ್ತಾ ಬರುತ್ತೆ. ರೆಸ್ಪಾನ್ಸಿಬಿಲಿಟಿಗಳನ್ನು ತಗೊಂತಾರೆ, ಎದುರೋದಿಲ್ಲ. ನಾವು ಹಿಂದಿನ ಪೇರೆಂಟಿಂಗ್ ಹೇಳಿದ್ವಲ್ಲ, ಆ ಮಕ್ಕಳಿಗೆ ನೀವು ಒಂದು ರೆಸ್ಪಾನ್ಸಿಬಿಲಿಟಿ ಕೊಡಿ, ಅವ್ರ ಕೈಲಿ ನಿಭಾಯಿಸೋಕ್ಕಾಗೋದಿಲ್ಲ. ಇದಕ್ಕೊಂದು ಭಾಳ ನನಗೆ ಈ ಒಂದು ರಿಸಿಲಿಯನ್ಸ್ ಅಂತ ಅನ್ನಲ್ಲ, ಈ ಬೌನ್ಸ್ ಬ್ಯಾಕ್ ಸಮಸ್ಯೆಗಳನ್ನು ಎದುರಿಸೋಕ್ಕೆ ಒಂದು ಜ್ಞಾಪಕ ಬರ್ತಾ ಇದೆ. ಸುಮಾರು ಒಂದು 2014 ಆ ಒಂದು ಬ್ಯಾಚ್ ಅಥವಾ 2007 ಬ್ಯಾಚ್ ಇರ್ಬೋದು. ಒಂದು ಸಲ ಏನಾಗಿತ್ತು, ನಮ್ಮಲ್ಲಿ ಒಂದಷ್ಟು ವಿದ್ಯಾರ್ಥಿಗಳು 50 ವಿದ್ಯಾರ್ಥಿಗಳು ಏನು ಮಾಡಿದರು, ಅಂಡಮಾನ್ ಐಲ್ಯಾಂಡ್ಗೆ ಹೋಗೋದಕ್ಕೆ ಟೂರ್ ಹೋಗ್ಬೇಕಿತ್ತು. ಅವ್ರೇನು ಮಾಡಿದ್ರು, ಮೈಸೂರಿಂದ ಬೆಂಗಳೂರಿಗೆ ಬಂದು, ಬೆಂಗಳೂರಿಂದ ಟ್ರೈನ್ ಹಿಡಿದು ಪುನಃ ಕೊಚ್ಚಿನ್ಗೆ ಹೋಗಿ ಅಲ್ಲಿಂದ ಶಿಪ್ಪಲ್ಲಿ ಹೋಗೋ ಅಂಥದ್ದು. ಕ್ಲಾಸ್ ಲೀಡರ್ ಅಂತ ಒಬ್ರು ಇರ್ತಾರಲ್ಲ, ಕ್ಲಾಸ್ ರೆಪ್ರೆಸೆಂಟೇಟಿವ್, ಅವ್ರೇನು ಮಾಡ್ದ, ಅವನ ಹತ್ರ ಮೈಸೂರು ಟು ಬೆಂಗಳೂರು ಟಿಕೆಟ್ಸು, ಮತ್ತು ಬೆಂಗಳೂರಿಂದ ಕೊಚ್ಚಿನ್ದು ಟ್ರೈನ್ ಟಿಕೆಟು, ಕೊಚ್ಚಿನಿಂದ ಅಲ್ಲಿಗೆ ಹೋಗಿ ಟಿಕೆಟು ಒಬ್ಬನ ಹತ್ರ ಇತ್ತು. ಎಲ್ಲದನ್ನು ತಗೊಂಡು ಇದು ಮಾಡ್ಕೊಂಡ್ರು. ಆಯಿತು, ಏನಾಯಿತು, ಎಲ್ಲ ಬಂದರು ವಿದ್ಯಾರ್ಥಿಗಳು. ಟ್ರೈನಲ್ಲಿ ಮದ್ದೂರ ಹತ್ರ ಬಂದು ನೋಡ್ತಾರೆ, ಅವನ ಹತ್ರ ಆ ಬ್ಯಾಗೆ ಬಿಟ್ಟು ಬಂದುಬಿಟ್ಟಿದ್ದಾನೆ. ಅವನು ಎಲ್ಲಿ ಡಾಕ್ಯುಮೆಂಟ್ಸು ಪೂರ ಇತ್ತಲ್ಲ ಅದನ್ನು ಬಿಟ್ಟು ಬಂದುಬಿಟ್ಟಿದ್ದಾನೆ. ಅದು ಯಾವಾಗ ನೋಡ್ಕೊಂಡಿದ್ದಾನೆ ಅಂದರೆ, ಟಿ ಸಿ ಬಂದು ಕೇಳಿದ್ರಲ್ಲ, 50 ಜನದ್ದು ಟಿಕೆಟ್ಸು, ಬರೀ ಒಂದಲ್ಲ, ನಿಮಗೆ ಕೊಚ್ಚಿನ್ಗೆ ಹೋಗೋದು, ಅಲ್ಲಿಂದ ಅಂಡಮಾನ್ಗೆ ಹೋಗೋದು, ಪುನಃ ಅಲ್ಲಿ ಸ್ಟೇ ಮಾಡೋದು, ಎಲ್ಲ ಡಾಕ್ಯುಮೆಂಟ್ಸ್ಗಳು ಅದರಲ್ಲೇ ಇತ್ತು. ಆಮೇಲೆ ಆವಾಗ ಈ ಸ್ಮಾರ್ಟ್ಫೋನ್ ಇರಲಿಲ್ಲ, ಹಳೇದೊಂದು ಮೊಬೈಲ್ ಇತ್ತಲ್ಲ ನಂಬರ್ದು. ಅವನೇನು ಮಾಡ್ದ, ಅಲ್ಲ ನನ್ನ ರಿಸಿಲಿಯನ್ಸ್ ಹೇಗಿರುತ್ತೆ ಅನ್ನೋದಕ್ಕೆ ಅವನೇನು ಮಾಡ್ದ, ಫೋನ್ ಮಾಡಿಬಿಟ್ಟು ಅವನ ಫ್ರೆಂಡಿಗೆ ಒಬ್ಬನಿಗೆ ಹೇಳ್ದ. ಅವನು ಆರ್ಟ್ಸ್, ಅವನು ನಮ್ಮದೆಲ್ಲ ಸೈನ್ಸ್ ಅಲ್ವಾ, ಆ ಹುಡುಗನಿಗೆ ಒಬ್ಬನಿಗೆ ಹೇಳೋದಂತೆ, ನೋಡು ನನ್ನ ಹಾಸ್ಟೆಲ್ ರೂಮಲ್ಲಿ ಅದೆಲ್ಲ ಆ ಬ್ಯಾಗ್ ಇದೆ, ತಂದು ಕೊಡೋಕ್ಕಾಗುತ್ತಾ ಅಂತ. ಅವನು ಆಯಿತು ಮಾರಯ್ಯ ಬಿಡು, ಅದ್ಯಾ ದೊಡ್ಡದು ಕಷ್ಟ ಅಂತೇಳಿ. ನಾನು ಹೆಂಗಿರ್ತಾರೆ ಮಕ್ಕಳು ಅನ್ನೋದಕ್ಕೆ ಏನು ಮಾಡಿದ್ದಾರೆ, ಹಾಸ್ಟೆಲ್ಗೆ ಹೋಗಿದ್ದಾರೆ, ಲಾಕ್ ಆಗಿದೆ, ವಾರ್ಡನಿಗೆ ಗೊತ್ತಿಲ್ದಂಗೆ ವಾರ್ಡನ್ ಹತ್ರ ಹೋಗಿದ್ದಾರೆ, ವಾರ್ಡನ್ ಇಲ್ಲ, ಬ್ರೇಕ್ ಮಾಡಿದ್ದಾರೆ, ಬೀಗ ಒಡೆದು ಆ ಬ್ಯಾಗ್ನ ತಗೊಂಡು, ನೀವು ಹಾಲಿವುಡ್, ಬಾಲಿವುಡ್, ಮಿಷನ್ ಇಂಪಾಸಿಬಲ್ ಮೂವಿ ನೋಡಿತೀರಲ್ಲ, ಅವೆಲ್ಲ ಮೂವಿಗಳು, ಬೈಕಲ್ಲಿ ಆ ಸ್ಪೀಡಲ್ಲಿ ಬಂದು ಮದ್ದೂರಲ್ಲಿ ಗೊತ್ತಾಗಿದ್ದು, ಬೆಂಗಳೂರು ತಲುಪ ಅಷ್ಟರಲ್ಲಿ ಆ ಬ್ಯಾಗ್ನ ಅವ್ರಿಗೆ ತಲುಪಿಸಿದ್ದಾರೆ. ಮೈಸೂರಿಂದ ಮೈಸೂರು ಹಾಸ್ಟೆಲಲ್ಲಿ ಬೀಗ ಹೊಡೆದು ಆ ಬ್ಯಾಗ್ನ ತಗೊಂಡು ಅವ್ರು ಅದನ್ನೇ ಹೇಳೋರು, ಯಾವ ಥರ ಹೋಗಿದ್ದಾರೆ ಅಂದರೆ, ಮೇಡಮ್ ಮೂವಿಗಳಲ್ಲಿ ಇರುತ್ತಲ್ಲ ಆ ಥರ ಬಂದರು ಅವರು ಅಂತ. ನನಗೆ ಆಗ ಮಿಷನ್ ಇಂಪಾಸಿಬಲ್ ಅಂತೆಲ್ಲ ಮೂವಿ ಇದೆಯಲ್ಲ, ಆ ಸ್ಟಂಟ್ ಮಾಡ್ತಾರಲ್ಲ, ಅದೆಲ್ಲ ಜ್ಞಾಪಕ ಬಂತು. ಇದು ರಿಸಿಲಿಯನ್ಸ್ ಅಂದರೆ ಗಾಬರಿಯಾಗಿ, ಹೆದರಿಕೆಯಾಗಿ, ಅಯ್ಯೋ ದೇವರೇ ಏನಲ್ಲ, ಏನು ಮಾಡಲಿ ನೆಕ್ಸ್ಟ್ ನಾನು, ಇದೆಲ್ಲ ಯಾವಾಗ ಬರುತ್ತೆ ಅಂದರೆ ಮಕ್ಕಳಿಗೆ ಸಮಸ್ಯೆ. ಆವಾಗ ಅಂದ್ಕೊಂಡೆ ಈ ಥರದನ್ನು ಅವನು ಏನೇನೋ ಸುಮಾರೆಲ್ಲ ಆಲ್ರೆಡಿ ಮಾಡಿದಾನವನು, ಇಲ್ಲ ಅಂದರೆ ಈ ಥರ ಬೌನ್ಸ್ ಬ್ಯಾಕ್ ಮಾಡೋದು ಗೊತ್ತಿರಲ್ಲ ಮಕ್ಕಳಿಗೆ. ಏನೋ ಆಯಿತು ಅಂದಿದ ತಕ್ಷಣ ಗಾಬರಿ ಮಾಡಿಸ್ಬಿಡ್ತೀವಿ ನಾವು.
ಹಾಳಾಗೋಯ್ತು ಕಣೋ ನಿನ್ನಿಂದ ಎಲ್ಲ ಇದಾಗೋಯ್ತು, ಇಲ್ಲಪ್ಪ ಸರಿ ಮಾಡ್ಬೋದು, ಮಾಡು ಆಗುತ್ತೆ, ನೀನು ಮಾಡ್ತೀಯಾ ಅಂತೇಳಿ ಈ ಥರದ್ದು 1000 ಉದಾಹರಣೆಗಳು ನಮಗೆ ದಿನನಿತ್ಯ ಸಿಕ್ಕುತ್ತೆ. ಇದು ದಿ ಬೆಸ್ಟ್ ಎಕ್ಸಾಂಪಲ್ ಫಾರ್ ರಿಸಿಲಿಯನ್ಸ್. ಈ ರಿಸಿಲಿಯನ್ಸ್ ಕೆಪಾಸಿಟಿ ಬರುತ್ತೆ, ರೆಸ್ಪಾನ್ಸಿಬಿಲಿಟಿ ಬರುತ್ತೆ. ಅಲ್ಲಿ ವಿದ್ಯಾರ್ಥಿಗಳು ಹೋಗಿದ್ರಲ್ಲ ಎಷ್ಟು ರೆಸ್ಪಾನ್ಸಿಬಲ್ ಆಗಿ ಮಾಡೋರು ಅಂತಂದರೆ ನನಗೆ ಅದ್ಭುತ ಅನ್ಸೋದು. ಕಾರಣ ಏನಂದರೆ ಸ್ವಲ್ಪ ಆಗಿನ ಜನರೇಷನ್ನು ಇನ್ನೂ ನಮಗೆ ಈ ಟಾರ್ಚ್ ಇದ್ರದ್ದು ನಮ್ಮ ಹೆಲಿಕಾಪ್ಟರ್ ಪೇರೆಂಟಿಂಗು, ಸ್ನೋಬ್ಲೋ ಪೇರೆಂಟಿಂಗ್ ಅಲ್ಲ. ಅವಾಗೆಲ್ಲ ಮಕ್ಕಳನ್ನ ಬಿಡ್ತಾಯಿದ್ರು, ಜವಾಬ್ದಾರಿಗಳನ್ನ ಕೊಡ್ತಾಯಿದ್ರು. ಹಾಗಾಗಿ ಜವಾಬ್ದಾರಿಗಳನ್ನ ತಗೊಂತಾರೆ, ಎಲ್ಲದನ್ನು ಅದ್ಭುತವಾಗಿ ನಿಭಾಯಿಸುವಂಥ ಶಕ್ತಿ ಬರುತ್ತೆ. ಜೊತೆಗೆ ಏನಾಗುತ್ತೆ ಅಂದರೆ ಅವರ ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮು ತುಂಬ ಚೆನ್ನಾಗಿರುತ್ತೆ, ಅವರಿಗೆ ಆ್ಯಕ್ಟಿವೇಟ್ ಆಗುತ್ತೆ. ಮತ್ತು ಗುಡ್ ಹಾರ್ಮೋನ್ಸ್ಗಳು ಇಂಥ ಮಕ್ಕಳಲ್ಲಿ, ಏಕೆಂದರೆ ಕಾನ್ಫಿಡೆನ್ಸ್ ಇರುತ್ತೆ ಅವರಿಗೆ. ಡೋಪಮೈನ್ ಆಗ್ಬೋದು, ಸೆರೋಟೋನಿನು, ಆಕ್ಸಿಟಾಸಿನ್ ಇದೆಲ್ಲ ತುಂಬ ಚೆನ್ನಾಗಿ ರಿಲೀಸ್ ಆಗುತ್ತೆ. ಬ್ರೈನ್ ಡಿರೈವ್ಡ್ ನ್ಯೂರೋಟ್ರೋಪಿಕ್ ಫ್ಯಾಕ್ಟರು ಅದ್ಭುತವಾಗಿ ಅವರಲ್ಲಿ ಬಿಡುಗಡೆ ಆಗುತ್ತೆ. ಜೊತೆಗೇನಾಗುತ್ತೆ ಅಂದರೆ ಒಂದೊಂದು ಸಮಸ್ಯೆ ಬಂದಾಗ ಅದನ್ನು ಯಾವ ರೀತಿ ಎದುರಿಸಬೇಕು ಅನ್ನೋದು ನಮ್ಮ ಮೆದುಳಿಗೆ ಗೊತ್ತಾಗ್ತಾ ಬರುತ್ತೆ. ಅವಾಗೇನಾಗುತ್ತೆ, ಪ್ರೂನಿಂಗ್ ಅಂತ ಈಗ ನರಕೋಶಗಳು ಬೆಳ್ಕೊಂಡಿರುತ್ತಲ್ಲ ಅದನ್ನು ಕಟಾವು ಮಾಡೋ ಥರ ಅದನ್ನು ಪ್ರೂನ್ ಮಾಡಿ ಈ ಸಮಸ್ಯೆಗೆ ಈ ಥರ ಮಾಡಿದ್ರೆ ನಾನು ಅದಕ್ಕೆ ಪರಿಹಾರ ಸಿಕ್ಕುತ್ತೆ, ಈ ಸಮಸ್ಯೆಗೆ ಈ ಥರ ಪರಿಹಾರ ಸಿಕ್ಕುತ್ತೆ. ಈ ಥರ ನಮ್ಮ ಮೆದುಳು ನಮಗೆ ಆ ಒಂದು ಪಾತ್ವೇಗಳನ್ನು ಕ್ರಿಯೇಟ್ ಮಾಡ್ತಾರೆ. ಇದಕ್ಕೆ ಬಿಸ್ನೆಸ್ಸಲ್ಲಿ ಒಂದು ಹೆಸರಿದೆ, ಮೆಂಟಲ್ ಮಾಡೆಲ್ಸ್ ಅಂತ ಕರೀತಾರೆ. ಅಂದರೆ ಮೆಂಟಲ್ ಮಾಡೆಲ್ ಅಂದರೆ ಈ ಥರ ಮಾಡಿದರೆ ಈ ಥರ ಆಗುತ್ತೆ ಅಂಥೇಳಿ. ಈಗ ನಾನು 6-7 ವರ್ಷಗಳಿಂದ ಮಾಡ್ತಾ ಇರೋದ್ರಿಂದ, ಕೆಲಸ ಮಾಡ್ತಾ ಇರೋದು, ಒಂದಷ್ಟು ಇದು ಮಾಡ್ತಾ ಇರೋದ್ರಿಂದ ನನಗೆ ಎಷ್ಟೋ ಅರ್ಥ ಮುಂಚೆ ಗೊತ್ತಿರಲಿಲ್ಲ. ಹೇಗೆ ಜನ್ರೇಟ್ ಮಾಡೋದು ರೆವಿನ್ಯೂ, ಹೆಂಗೆ ಮಾಡೋದು ಅಂದಾಗ ನಾನು ಈ ಒಂದಷ್ಟು ವರ್ಷಗಳಲ್ಲಿ 1-2-3 ನನಗೆ ಗೊತ್ತಾಯಿತು ಈ ಮಾಡೆಲ್. ಆಮೇಲೆ ನಾನು ಮತ್ತೆ ಒಂದು ಸ್ವಲ್ಪ R&D ಮಾಡಿ. ಸೊ ನೀವು ಹೇಳಿದ್ದು ತುಂಬ ಚೆನ್ನಾಗಿದೆ. ಅನುಭವದ ಪಾಠಗಳನ್ನೂ ಕೂಡ ಕಲ್ತ್ಕೊಳ್ಬೇಕು, ಕೆಲವೊಂದು ನಾವು ಮಾಡುವಂಥದ್ದು. ಖಂಡಿತ. ನೀವು ಹೇಳಿದಾಗ ಪೇರೆಂಟಿಂಗ್ ಬಗ್ಗೆ ಹೇಳಿದಾಗ ಒಂದು ಇನ್ಸಿಡೆಂಟ್ ನನಗೆ ಬಂತು. ರಿಚರ್ಡ್ ಬ್ರಾನ್ಸನ್ ಬಗ್ಗೆ ಒಂದು ಪುಸ್ತಕ ನಾನು ಓದ್ತಾ ಇದ್ದೆ, ವಿಶ್ವೇಶ್ವರ ಭಟ್ರು ಬರೆದಿರೋಂಥ ಪುಸ್ತಕ. ಅದರಲ್ಲಿ ಅವ್ರ ತಾಯಿ, ಇವನು ತುಂಬ ಚಿಕ್ಕವನಿದ್ದಾಗ ಅವ್ರದ್ದು ಯಾವ್ದು ಸಿಟಿ, ಅಮೇರಿಕಾದಲ್ಲಿ ಯಾವುದೋ ಒಂದು ಸಿಟಿ, ಗೊತ್ತಿಲ್ಲ ನನಗೆ ಯಾವುದು ಅಂಥೇಳಿ, ಆ ಸಿಟಿನಲ್ಲಿ ಹೊರಗಡೆ ಕರ್ಕೊಂಡು ಹೋಗ್ತಿದ್ರಂತೆ. ಅಂದರೆ ಒಂದು 6-7 ವರ್ಷ 7-8 ವರ್ಷ ಈ ಥರ. ಅಂದರೆ ಮಾತಾಡೋಕ್ಕೆ ಬರುತ್ತೆ, ಬುದ್ಧಿ ಬಂದಿದೆ, ಬಟ್ ಮಗುನೇ ಇನ್ನೂ ಚಿಕ್ಕವನೇ. ದೂರ ಕರ್ಕೊಂಡು ಹೋಗಿ ಎಲ್ಲೋ ಒಂದು ಕಡೆ ಕರ್ಕೊಂಡು ಹೋದ್ಮೇಲೆ ಅವನಿಗೆ ಅಲ್ಲಿಂದ ಇವರು ಅಲ್ಲೇ ಬಿಟ್ಟು ಇವ್ರ ಕಾರಲ್ಲೋ ಇವ್ರದ್ದು ಬೈಕಲ್ಲೋ ಏನೋ ಬಂದುಬಿಡ್ತಿದ್ರಂತೆ. ಅವ್ನಿಗೆ ಹೇಳ್ತಿದ್ರಂತೆ ನೀನೇ ಮನೆ ಹುಡ್ಕೊಂಡು ಬಾ. ವೆರಿ ಇಂಟ್ರೆಸ್ಟಿಂಗ್. ಅವನು ಕೇಳ್ಕೊಂಡು ಮನೆ ಹುಡ್ಕೊಂಡು ಬರ್ತಿದ್ದಂತೆ. ಸೊ ಅಂದರೆ ನೋಡಿ ಅದು ಎಷ್ಟು ಅದರಲ್ಲಿ ಪಾಠಗಳಿದೆ. ಖಂಡಿತ. ರೆಸ್ಪಾನ್ಸಿಬಿಲಿಟಿ ತಗೋ, ಬೇರೆಯವ್ರನ್ನ ಮಾತಾಡಿಸು, ಸಮಸ್ಯೆಗೆ ಪರಿಹಾರ ಹುಡುಕು, ಓಕೆ, ಎಷ್ಟೊಂದು ಪಾಠಗಳಿದೆ. ಸೊ ಅವರು ಅದನ್ನು ಬರೆದಿದ್ದಾರೆ, ನೀವು ಹೇಳ್ತಿರ್ಬೇಕಾದ್ರೆ ನಂಗೆ. ಖಂಡಿತ. ಈಗ ನೋಡಿ ಈ ಪೇರೆಂಟಿಂಗಲ್ಲಿ ಈ ಡೋಪಮೈನ್ ಲೂಪ್ ಹಿಂದೆ ಹೇಳಿದೆ ನಾನು. ಇಲ್ಲೇನಾಗುತ್ತೆ, ಡೋಪಮೈನ್ ಲೂಪಲ್ಲಿ ಏನಾಗುತ್ತೆ, ಎಫರ್ಟ್, ಫೇಲ್ಯೂರ್, ಕರೆಕ್ಷನ್, ಸಕ್ಸಸ್ ಇಷ್ಟು ಕಂಪ್ಲೀಟ್ ಆಗುತ್ತೆ. ಹಿಂದಿನದ್ರಲ್ಲಿ ಏನು ಮಾಡ್ತಾರೆ ಅಂತಂದರೆ ಎಫರ್ಟು, ಸಕ್ಸಸ್ಸು ಇವೆರಡೇ ಉಳ್ಕೊಳ್ಳುತ್ತೆ, ಮಿಕ್ಕಿದ್ದನ್ನ ತಂದೆ ತಾಯಿಗಳು ಕಿತ್ತಾಕ್ಬಿಟ್ಟಿರ್ತಾರೆ. ಬಟ್ ಇಲ್ಲೇನಾಗುತ್ತೆ, ಟಾರ್ಚ್ ಲೈಟ್ ಪೇರೆಂಟಿಂಗಲ್ಲಿ ಎಫರ್ಟ್ ನೀನು ಹಾಕೋ, ಫೇಲ್ಯೂರ್ ಆಗುತ್ತೆ, ಆಗಲೇಬೇಕು. ಏಕೆಂತಂದರೆ ಒಂದಲ್ಲ ಒಂದಿನ ನಿನಗೆ ಬೇಕಾದಷ್ಟು ಸಮಸ್ಯೆಗಳು ಬರುತ್ತೆ, ಫೇಲ್ಯೂರ್ ಆಗುತ್ತೆ. ಬಟ್ ಫೇಲ್ಯೂರು ಆಗುತ್ತೆ, ಈ ರೀತಿಯೂ ಆಗುತ್ತೆ ಅಂತ ನಿನಗೆ ಗೊತ್ತಿರುತ್ತಲ್ವ. ಈಗ ನೋಡಿ, ಯಾವುದೋ ಒಂದು ನಾನು ಹೋಟೆಲ್ಲು ಬಿಸ್ನೆಸ್ಸು ತುಂಬ ಚೆನ್ನಾಗಿದೆ ಅಂತ ಅಂದ್ಕೊಂಡಿರ್ತಾರೆ. ನಾವು ನೋಡಿದಾಗ ಏನು ಅನ್ಕೊಂತೀವಿ, 30-40% ಪ್ರಾಫಿಟ್ ಅಂತ ನಾವು ಅನ್ಕೊಂತೀವಿ. ಆದರೆ ಅದರಲ್ಲಿ ಎಷ್ಟು ಕಷ್ಟಗಳಿದೆ ಅಂತ ನೀನೇನಂದರೆ ಥಿಯರಿಟಿಕಲ್ಲು ಒಂದು ಮಾಡೆಲ್ ಹಾಕ್ಬಿಡ್ತೀಯ. ನಾನು ಹೋಟೆಲ್ ಬಿಸ್ನೆಸ್ ಮಾಡಿದ್ರೆ ನನಗೆ ಇಷ್ಟು ಪ್ರಾಫಿಟ್ ಬರುತ್ತೆ ಅಂತ. ಬಟ್ ನೀನು ಗ್ರೌಂಡ್ಗೆ ಹೋಗಿ ಶುರು ಮಾಡಿದಾಗಲೇ ನಿನಗೆ ಗೊತ್ತಾಗೋದು, ಹೋಟೆಲ್ ತುಂಬ ಚೆನ್ನಾಗಾದಾಗ ಅಡುಗೆ ಬೆಟ್ಟ ಕೈಕೋಟ ಒಳ್ಳೆ ರುಚಿಯಾಗಿ ಮಾಡೋದು. ಏನು ಮಾಡ್ತೀರಾ, ಹೆಸರು ಹಾಳಾಗುತ್ತೆ. ಸೊ ನೀವು ಅವನ್ನ ಇಟ್ಕೋಬೇಕು. ಅಂದರೆ ಎಷ್ಟು ಕಷ್ಟ ಇದೆ. ಒಂದು ದಿನವೂ ನೀವು ಅದನ್ನ ಕ್ಲೋಸ್ ಮಾಡೋಂಗಿಲ್ಲ, ಕಸ್ಟಮರ್ಸು ಡೈವರ್ಟ್ ಆಗೋಗ್ತಾರೆ, ಕಾಂಪಿಟೇಷನ್ ಇರುತ್ತೆ. ಎಲ್ಲದೂ ಯಾವುದೇ ಒಂದು ಬಿಸ್ನೆಸ್ ಆದರೂ ಅದರದೇ ಆದ ಸಮಸ್ಯೆಗಳಿರುತ್ತೆ. ನೋಡೋಕ್ಕೇನಂದರೆ ಅಪ್ಪ ಏನಪ್ಪ ಅವ್ರಿಗೆ ಎಷ್ಟು ಚೆನ್ನಾಗಿದೆ ಇನ್ಕಮ್ಮು, ಬಟ್ ಅವನಿಗೆ ಗೊತ್ತಿರುತ್ತೆ ಅಲ್ಲ ಅವನು ಎಷ್ಟು ಕಷ್ಟಪಡ್ತಿದ್ದಾನೆ ಅಂತ. ಫೇಲ್ಯೂರ್ಗಳಿರುತ್ತೆ. ಆ ಫೇಲ್ಯೂರು ಆದಾಗ ಕರೆಕ್ಷನ್ ಮಾಡ್ಕೋಬೇಕು ಅವನು. ಏನಕ್ಕಾಗಿದೆ ಇದು, ನಾನು ಎಲ್ಲಿ ಎಡವಿದ್ದೀನಿ, ನಾನು ಹೆಂಗೆ ಕರೆಕ್ಟ್ ಮಾಡ್ಕೋಬೇಕು ಅಂತ. ನಂತರ ಸಕ್ಸಸ್. ಅದು ಆ ಸಕ್ಸಸ್ಗೆ ನೀವು ರೀಚ್ ಆಗಬೇಕು ಅಂದರೆ ಇವೆರಡನ್ನ ನೀವು ಕಂಪ್ಲೀಟ್ ಮಾಡಲೇಬೇಕಾಗುತ್ತೆ. ಈ ಟಾರ್ಚ್ ಲೈಟ್ ಪೇರೆಂಟಿಂಗಲ್ಲಿ ಹಾಗೇನೆ ಫೇಲ್ಯೂರ್ ಆದಾಗ ಅವನು ಹತಾಶೆಯಿಂದ ಕುಗ್ಗೋಗಿರ್ತಾನಲ್ಲ, ತಂದೆ ಬಂದು ಅವನಿಗೆ ಸಮಾಧಾನ ಮಾಡ್ತಾನೆ, ತಲೆ ಕೆಡಿಸ್ಕೋಬೇಡ, ಇದೆಲ್ಲ ಜೀವನದಲ್ಲಿ ಸರ್ವೇ ಸಾಮಾನ್ಯ, ನೀನು ಏನೇ ಮಾಡಬೇಕಾದ್ರೂ ಈ ಥರ ಏರಿಳಿತಗಳು ಆಗೇ ಆಗುತ್ತೆ ಪ್ರತಿಯೊಬ್ಬ ಮನುಷ್ಯನಿಗೂ. ಧೈರ್ಯ ಗೆಡಬೇಡ, ನಾನಿದ್ದೀನಿ, ನಿಂದು ವರ್ಸ್ಟ್ ಕಂಡೀಷನು, ನಿನಗೇನು ಇಲ್ಲ ಅಂದಾಗ ನಾನು ನಿನಗಿದ್ದೀನಿ ಜೊತೆಯಲ್ಲಿ ಅಂತಂದಾಗ ಅವನು ಆಯ್ತಪ್ಪ ನೀವು ಇಷ್ಟು ಹೇಳಿದ್ರಲ್ಲ, ಅವನೇ ಮಾಡ್ತಾನೆ. ತಂದೆ ತಾಯಿ ಬೇಡವೇ ಬೇಡ, ಅವನೇ ಮಾಡ್ತಾನೆ. ಹಾಗಾಗಿ ಟಾರ್ಚ್ ಲೈಟ್ ಪೇರೆಂಟಿಂಗ್ದು ಬಹಳ ಮುಖ್ಯವಾದ ಅಂಶ ಅಂದರೆ ಈ ಲೂಪ್ ಇದೆಯಲ್ಲ, ಎಫರ್ಟ್, ಫೇಲ್ಯೂರ್, ಕರೆಕ್ಷನ್, ಸಕ್ಸಸ್, ಇದು ಬೇಕೇ ಬೇಕು. ಮಕ್ಕಳಿಗೆ ಫೇಲ್ಯೂರ್ ಆಗುತ್ತೆ. ಈಗ ನೋಡಿ, JE ಎಕ್ಸಾಮ್ ತಗೊಳ್ತೀನಿ ಅಂತ ಅಂತಿದ್ದಾನೆ, ಮೊದಲಿಂದ ರ್ಯಾಂಕ್ ಸ್ಟೂಡೆಂಟ್ ಅವನು,
ಆಯಿತಾ, ಅವ್ನು ಅಂದ್ಕೊಂಡಿದ್ದಾನೆ ನಾನು ಎಕ್ಸಾಮ್ ಬರೆದ್ರೆ ನನಗಿಷ್ಟು ಪರ್ಸೆಂಟೇಜ್ ಬರುತ್ತೆ ಅಂತ. ಆದರೆ ಅದು JEE ಎಕ್ಸಾಮಲ್ಲಿ ವರ್ಕೌಟ್ ಆಗೋದಿಲ್ಲ. ಅದು ಇವನು ಎಕ್ಸಾಮ್ ಬರೆದಿದ್ದ ತಕ್ಷಣ ಇವನು ಕೇಳಿದ್ದ ಕಡೆ ಸಿಕ್ಕದೇ ಇರಬಹುದು. ಅವಾಗೇನಾಗುತ್ತೆ, ಆ ಫೇಲ್ಯೂರ್ನ ಅರ್ಗಿಸ್ಕೊಳ್ಳೋಕ್ಕೆ, ಏಕೆಂದರೆ ಅಷ್ಟು ದಿನ ನೋಡೇ ಇಲ್ಲ ಅವನು ಫೇಲ್ಯೂರ್ನ ಅರ್ಗಿಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಅವನಿಗೆ. ಅವನೇನು ಮಾಡ್ತಾನೆ, ನನ್ನ ಕೈಲಿ ಆಗ್ತಾಯಿಲ್ಲ, ಹ್ಯಾಂಗ್ ಮಾಡ್ಕೊಳ್ಳೋದು, ಸುಸೈಡ್ ಮಾಡ್ಕೊಳ್ಳೋದು. ಬುದ್ಧಿವಂತ ಮಕ್ಕಳುಗಳೇ ಮಾಡ್ಕೊಳ್ಳೋದು ಇದೆಲ್ಲ ಸ್ವಲ್ಪ ಈ ಫೇಲ್ ಆಗಿ ಎಲ್ಲ ಬಂದಿರ್ತಾರಲ್ಲ ಆ ಮಕ್ಕಳುಗಳು ಧೈರ್ಯವಾಗಿರುತ್ತೆ. ಇದು ಸದಾ ಕಾಲ ಒಂದು ಇದರಲ್ಲೇ ಬಂದಿರ್ತಾರೆ ನೋಡಿ, ಅಂಥ ಮಕ್ಕಳುಗಳಿಗೆ ಈ ಥರದ ಬಹಳ ಸಮಸ್ಯೆಗಳಾಗಂಥದ್ದು. ಸೊ ಈ ಲೂಪ್ದು ಇದರ ಜೊತೆಗೆ ನಮ್ಮಲ್ಲಿ ಮಿಥೈಲೇಷನ್ ಪ್ರೋಸೆಸ್ ಅಂತ ಒಂದು ಪ್ರೋಸೆಸ್ ಆಗುತ್ತೆ ಮೆದುಳಲ್ಲಿ. ಯಾವ ಮಕ್ಕಳಿಗೆ ಫೇಲ್ಯೂರ್ ಆಗುತ್ತೋ, ಕರೆಕ್ಷನ್ ಮಾಡೋದು ಇದೆಲ್ಲ ಆಗುತ್ತಲ್ಲ, ಅಂಥ ಮಕ್ಕಳ ನ್ಯೂರಾನಲ್ಲಿ ಇದರಲ್ಲಿ ಆ ಮಿಥೈಲೇಷನು ಜಾಸ್ತಿ ಆಗಲ್ಲ. ಅವರು ತುಂಬ ಸ್ಟ್ರಾಂಗ್ ಆಗಿರ್ತಾರೆ, ಎಂಥದಕ್ಕೂ ಕುಗ್ಗದೇ ಇರಂಗೆ. ಈಗ ನೋಡಿ, ಕೋವಿಡ್ ಸಂದರ್ಭದಲ್ಲಿ ಎಷ್ಟು ಜನದ ಬಿಸ್ನೆಸ್ ಹಾಳಾಯಿತು, ಎಷ್ಟು ಜನ ಎಷ್ಟು ಸಂಕಷ್ಟಕ್ಕೆ ಈಡಾದರು. ಅದು ಒಂದು ಟೈಮ್ ಅಷ್ಟೇ. ಆಮೇಲೆ ಬೌನ್ಸ್ ಬ್ಯಾಕ್ ಆಯಿತು, ಎಲ್ಲ ಗ್ರ್ಯಾಜುವಲ್ ಆಗಿ ಏನಾಯಿತು, ಸರಿಯಾಗ್ತಾ ಬಂತು. ಆ ಸಂದರ್ಭದಲ್ಲಿ ನಾವು ಎದುರುಕೊಂಡು ನಾವು ಹತಾಶರಾಗಿ ಏನಾದರೂ ಹೆಲಿಕಾಪ್ಟರ್ ಪೇರೆಂಟಿಂಗ್, ಸ್ನೋಬ್ಲೋ ಪೇರೆಂಟಿಂಗ್ ಆಗಿಬಿಟ್ಟಿದ್ರೆ ಸೂಸೈಡ್ ಮಾಡ್ಕೊಂಬಿಡೋರು ಅವರು, ಅಥವಾ ಡಿಪ್ರೆಷನ್ಗೆ ಹೋಗ್ಬಿಡೋರು, ಅಥವಾ ಅವ್ರಿಗೆ ಸೈಕಾಲಜಿಕಲಿ ತುಂಬ ಡೌನ್ ಆಗೋರು, ಆ್ಯಂಗ್ಸೈಟಿ ಈ ಥರದ್ದೆಲ್ಲ ಡೆವಲಪ್ ಆಗೋದು. ಈ ಥರ ನಾವು ಬೆಳೆಸಿದಾಗ, ಅಂದರೆ ಟಾರ್ಚ್ ಲೈಟ್ ಪೇರೆಂಟಿಂಗ್ ಆದಾಗ ಜೀವನದಲ್ಲಿ ಯಾವುದೇ ಸಮಸ್ಯೆ ಬಂದರೂ ಅವನ್ನ ನಿಭಾಯಿಸ್ತಾನೆ. ನಮ್ಮ ಯಂಗ್ಸ್ಟರ್ಸ್ಗಳಿಗೆ ಏನಕ್ಕೆ ಇವಾಗ ಒಂದು ಸಂಸಾರ, ಒಂದು ಹುಡುಗಿನ ನಿಭಾಯಿಸೋಕ್ಕೆ ಹುಡುಗನ ಕೈಲಿ ಆಗಲ್ಲ, ಒಂದು ಹುಡುಗನ್ನ ನಿಭಾಯಿಸೋಕ್ಕೆ ಗಂಡ ಹೆಂಡತಿ ಎಷ್ಟು ಡೈವರ್ಸ್ ಆಗುತ್ತೆ, ಒಬ್ಬ ವ್ಯಕ್ತಿನ ನಿಭಾಯಿಸೋಕ್ಕಾಗ್ತಿಲ್ಲ. ಹಿಂದಿನ ಕಾಲದಲ್ಲಿ ಒಟ್ಟು ಕುಟುಂಬದಲ್ಲಿ 15-20 ಜನನ್ನ ಆ ಮನೆಗೆ ಹೋಗಿದ್ದ ಹೆಣ್ಮಗಳು ನಿಭಾಯಿಸೋಳವಳು. ಕಾರಣ ಏನಂತಂದರೆ, ಮೊದಲಿನಿಂದಲೂ ಅವರು ಟಾರ್ಚ್ ಲೈಟ್ ಪೇರೆಂಟಿಂಗು. ಈಗ ಅವ್ರಿಗೆ ಕೊನೆಗೆ ಅವ್ರ ಮಗಳಿಗೆ ತೊಂದರೆ ಆಗೋಕ್ಕೆ ಅವ್ರೇನು ಬಿಡ್ತಾ ಇರಲಿಲ್ಲ. ತಂದೆ ತಾಯಿಗಳು ದೂರದಲ್ಲಿ ನೋಡೋರು, ಮಗಳು ನಿಭಾಯಿಸ್ತಾಳೆ ಅಂತ ಗೊತ್ತವ್ರಿಗೆ, ಅವಳು ನಿಭಾಯಿಸೋಳು. ಆಗಲ್ಲ ಅಂದರೆ ತಂದೆ ತಾಯಿಗಳು ಇದ್ದೇ ಇರ್ತಿದ್ರು. ಆದರೆ ನನ್ನ ಮಗಳಿಗೆ ಏನೂ ತೊಂದರೆನೇ ಆಗಬಾರ್ದು, ನೋಡು ನೀನೊಂದು ಕೆಲಸ ಮಾಡು, ಮದುವೆ ಆಗಿದ ತಕ್ಷಣ ಅತ್ತೆ ಮನೇಲಿ ಯಾಕೆ ಕಷ್ಟಪಡ್ತೀಯ, ಗಂಡನ ಜೊತೆ ಬೇರೆ ಬಾ ಅನ್ನೋದಿದೆಯಲ್ಲ, ಹೆಲಿಕಾಪ್ಟರ್ ಪೇರೆಂಟಿಂಗ್ ಅದು, ಅಥವಾ ಸ್ನೋಪ್ಲೋ ಪೇರೆಂಟಿಂಗು. ನಾನು ಎಲ್ಲ ರೆಡಿ ಮಾಡಿ ಮನೆ ಎಲ್ಲ ಕೊಟ್ಟಿದ್ದೀನಿ, ನೀನು ಆರಾಮಾಗಿರು, ನೀನು ಕೆಲಸನೂ ಮಾಡಬೇಡ, ಸ್ವಿಗ್ಗಿ ಝೊಮ್ಯಾಟೋದಲ್ಲಿ ತರಿಸ್ಕೊಂಡು ನೀನು ಸಂಸಾರ ಮಾಡು ಅನ್ನೋದಿದೆಯಲ್ಲ, ನನ್ನ ಮನೆಗೆ ಬಂದ್ಬಿಡು, ತಲೆ ಏನು ಕೆಡಿಸ್ಕೋಬೇಡ, ನಾನು ಇನ್ನೊಂದು ಹುಡುಗನೂ ನೋಡ್ತೀನಿ. ಈಗ ನೀವು ಅಶ್ಯೂರೆನ್ಸ್ ಕೊಟ್ಬಿಟ್ರೆ ಏನು ಅಂದರೆ, ನಾನಿದ್ದೀನಿ, ನೀನು ಹೋಗು, ನಿಭಾಯಿಸು, ಆಗುತ್ತೆ ಎಲ್ಲ. ಸೊ ಎಲ್ಲ ಬಿಗಿನಿಂಗಲ್ಲಿ ತೊಂದರೆಗಳು ಇದ್ದೇ ಇರುತ್ತೆ, ಅದು ಪರ್ಮನೆಂಟ್ ಅಲ್ಲ, ಯಾವುದು ಸಮಸ್ಯೆಗಳು ಯಾವುದು ಶಾಶ್ವತ ಅಲ್ಲ. ನಿಭಾಯಿಸೋದು, ನಾನಿದ್ದೀವಿ, ಏನೇ ನಿನಗೆ ಸಮಸ್ಯೆ ಆದರೂ ನಾವಿದ್ದೀವಲ್ಲ ಅನ್ನೋದಿದೆಯಲ್ಲ, ಅದು ಟಾರ್ಚ್ ಲೈಟ್ ಪೇರೆಂಟಿಂಗ್. ಸೊ ದಿಸ್ ಇಸ್ ದ ಬೆಸ್ಟ್ ಪೇರೆಂಟಿಂಗ್. ಎಸ್, ಸೊ ಅಷ್ಟೇ ಅಲ್ವಾ? ಹೌದು. ಸೊ ಈ ಥರ ಹೇಳ್ತಾ ನಾವು ಈ ಎಪಿಸೋಡ್ನ ಮುಗಿಸ್ತಾ ಇದ್ದೀವಿ. ಯಾವ ಥರ ಮಾಡಬಾರ್ದು ಅನ್ನೋದಕ್ಕೆ ಮೊದಲನೇ ಎಪಿಸೋಡ್ ನೋಡಿದ್ರಿ, ಯಾವ ಥರ ಮಾಡಬೇಕು ಪೇರೆಂಟಿಂಗ್ ಅನ್ನೋದಕ್ಕೆ ಈ ಎಪಿಸೋಡ್ ನೀವು ನೋಡಿದ್ರಿ. ಇದನ್ನು ನಿಮ್ಮೆಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡಿ, ಏಕೆಂದರೆ ಇದು ಭವಿಷ್ಯವನ್ನು ರೂಪಿಸುವಂಥ ಒಂದು ಕಾರ್ಯಕ್ರಮ ನನ್ನ ಪ್ರಕಾರ. ಏಕೆಂದರೆ ಮಕ್ಕಳನ್ನ ರೂಪಿಸೋದಂದರೆ ಭವಿಷ್ಯನ ರೂಪಿಸೋದು, ನಮ್ಮ ಸಮಾಜನ ರೂಪಿಸೋದು, ನಮ್ಮ ದೇಶನ ರೂಪಿಸೋದು, ಜಗತ್ತನ್ನು ರೂಪಿಸೋದು ಕೂಡ. ಸೊ ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ, ಮದುವೆ ಆಗುವಂಥ ಸ್ನೇಹಿತರು, ಮದುವೆ ಆಗಿರುವಂಥ ಸ್ನೇಹಿತರು ಎಲ್ರಿಗೂ ಶೇರ್ ಮಾಡಿ, ಮತ್ತು ನಿಮ್ಮ ಕಮೆಂಟ್ಗಳನ್ನ ತಿಳಿಸಿ. ಮತ್ತು ಪೇರೆಂಟಿಂಗಲ್ಲಿ ನಿಮ್ಮ ಅನುಭವದ ಮಾತುಗಳೇನಾದರೂ ಇದ್ದರೆ, ನಿಮ್ಮ ತಂದೆ ತಾಯಿಗಳಿಂದ ನೀವು ಕಲ್ತಿರುವಂಥದ್ದಿರ್ಬೋದು, ಅಥವಾ ನೀವು ನಿಮ್ಮ ಮಕ್ಕಳಿಂದ ಕಲ್ತಿರುವಂಥದ್ದಿರ್ಬೋದು, ಏನೇ ಇರ್ಬೋದು, ಅದು ಏನಾದರೂ ಇದ್ದರೆ ದಯವಿಟ್ಟು ಅದನ್ನು ಕಮೆಂಟಲ್ಲಿ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಿದ್ದೀನಿ. ಮೇಡಮ್, ತುಂಬ ತುಂಬ ಥ್ಯಾಂಕ್ಸ್ ನಮಗೆ ಈ ವಿಚಾರ ಹೇಳಿದ್ದಕ್ಕೆ. ಸೊ ಸ್ನೇಹಿತರೆ, ಅಷ್ಟೇ, ಇವತ್ತಿನ ಪೇರೆಂಟಿಂಗ್ ಕುರಿತಾದ ಈ ವಿಚಾರವನ್ನು ನೋಡಿದ್ದಕ್ಕೆ ಧನ್ಯವಾದ. ನಿಮ್ಮ ಪ್ರಶ್ನೆಗಳಿಗೆ ಸ್ವಾಗತ, ಅನಿಸಿಕೆಗಳಿಗೆ ಸ್ವಾಗತ. ನೋಡ್ತಾರೆ ಗೌರಿಶಕ್ತಿ ಸ್ಟುಡಿಯೋ, ನೋಡ್ತಾರೆ ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು RM ಸಂಪೂರ್ಣ ಫುಡ್ ಪ್ರಾಡಕ್ಟ್ಸ್. ಉತ್ತಮ ಆರೋಗ್ಯಕ್ಕಾಗಿ ರುಚಿಕರ ಆಹಾರ ಪದಾರ್ಥಗಳು, ಪ್ರತಿ ತುತ್ತಿನಲ್ಲೂ ಅಮ್ಮನ ಕೈ ರುಚಿ. RMಸಂಪೂರ್ಣ.comಗೆ ಭೇಟಿ ನೀಡಿ, ಇಂದೇ ಆರ್ಡರ್ ಮಾಡಿ.